ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೈಟ್ ಹ್ಯಾಸ್ ಕಮ್ ಅನ್ನೋ ಸೀರೀಸ್ ನ 4th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ ಪಾರ್ಟ್ಸ್ ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತು ನಾವು ಅಪ್ಲೋಡ್ ಮಾಡಿರೋ 4th ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗ್ಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡೋಣ. 4th ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಅಲ್ಲಿರೋ ಗ್ಯಾಂಗ್ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಬುಲ್ಲಿ ಗ್ಯಾಂಗ್ ನ ಹೆಡ್ಗೂ ಮತ್ತೆ ಆ ಕ್ಯಾಮ್ರಾಮನ್ ಗೂ ಒಂದು ಕ್ಲಾಶ್ ಆಗಿರುತ್ತೆ. ಅದರಲ್ಲಿ ಬುಲ್ಲಿ ಗ್ಯಾಂಗ್ ನ ಲೀಡರ್ ಗೆ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ಆ ಕ್ಯಾಮ್ರಾ ಮೇಲೆ ವೋಟ್ ಮಾಡ್ಬಿಡ್ತಾನೆ. ಅವನನ್ನ ನೋಡಿ ಅವ್ರ ಗ್ರೂಪ್ ಅಲ್ಲಿ ಇರ್ತಾರಲ್ಲ ಇಬ್ರು, ಅವ್ರು ಕೂಡ ವೋಟ್ ಮಾಡಿರ್ತಾರೆ. ಆದ್ರೆ ಅಲ್ಲಿಂದ ಹೋಗ್ಬೇಕಾದ್ರೆ ಹೊರಗಡೆ ಹೋಗಿ ಇನ್ನೊಂದ್ 2-3 ಸ್ಟೂಡೆಂಟ್ಸ್ ಕೂಡ ಆ ಕ್ಯಾಮ್ರಾಮನ್ ಗೆ ವೋಟ್ ಹಾಕ್ಬಿಡ್ತಾರೆ. ಇದರಿಂದ ಕ್ಯಾಮ್ರಾಮನ್ ಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ. ಈಗ ರೂಮ್ ಬಿಟ್ಟು ಹೊರಗಡೆ ಬಂದಿರೋ ಬುಲ್ಲಿ ಗ್ಯಾಂಗ್ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಆ ಲೀಡರ್ ಹೇಳ್ತಾನೆ, ನನಗ್ ಗೊತ್ತು ಅವನೇ ಮಾಫಿಯಾ ಆಗಿರ್ಬೇಕು ಅಂತ. ಯಾಕಂದ್ರೆ ಬೆಳಗ್ಗೆ ಸತ್ತಿದ್ಲಲ್ಲ ಒಂದ್ ಹುಡ್ಗಿ, ಆ ಹುಡ್ಗಿ ಹತ್ರ ಅವನು ಇದಕ್ ಮುಂಚೆ ಪ್ರಾಬ್ಲಮ್ ಮಾಡಿದ್ದ, ಸೊ ಅವನೇ ಕೊಲೆ ಮಾಡಿರ್ಬೇಕು. ನಾನು ಹೇಳ್ತಾ ಇದ್ರೆ ಯಾರು ನಂಬ್ತಾ ಇಲ್ವಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಫೋನ್ ಗೆಲ್ಲ ಒಂದು ಅಲರ್ಟ್ ಸೌಂಡ್ ಬರುತ್ತೆ. ಏನಂದ್ರೆ ಇನ್ನೂ 3 ಜನ ಈ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ವೋಟ್ ಹಾಕಿರ್ತಾರೆ. ಇದ್ರ ನೋಡಿ ಟೆನ್ಷನ್ ಆಗ್ಬಿಡ್ತಾನೆ. ಇದೇನಿದು ನನ್ಗೆಲ್ಲ ವೋಟ್ ಮಾಡ್ತಾ ಇದಾರೆ, ನಮಗ್ ಟೈಮ್ ತುಂಬಾ ಕಡಿಮೆ ಇದೆ, ಫಸ್ಟ್ ಜನನೆಲ್ಲ ನಮ್ ಕಡೆ ಇಳ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇನ್ನೊಂದ್ ಕಡೆ ಈಗ ರೂಮ್ ಬಿಟ್ಟು ಹೊರಗಡೆ ಬರೋ ಇನ್ನೊಂದ್ ಸ್ವಲ್ಪ ಹುಡುಗರನ್ನ ತೋರಿಸ್ತಾರೆ. ಅದ್ರಲ್ಲೇ ಪಿಂಕ್ ಡ್ರೆಸ್ ಹಾಕೊಂಡಿರ್ತಾಳಲ್ಲ ಆ ಹುಡುಗಿ ಈ ಕ್ಯಾಮ್ರಾಮನ್ ಗೆ ವೋಟ್ ಮಾಡೋದು. ಯಾಕೆ ಅವ್ನು ವೋಟ್ ಮಾಡ್ತಾ ಇದೀಯ ಅಂದಾಗ ಹುಡುಗಿ ಹೇಳ್ತಾಳೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅವ್ನ್ ಎಷ್ಟೇ ಬುಲ್ಲಿ ಗ್ಯಾಂಗ್ ಲೀಡರ್ ಆಗಿದ್ರೆ ಕೂಡ ಅವ್ನಿಗೆ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಕ್ಯಾಮ್ರಾಮನ್ ಗೆ ಹುಡುಗಿ ಹತ್ರ ಪ್ರಾಬ್ಲಮ್ ಇದ್ದಿದ್ದು, ನನ್ಗೇನೋ ಅವನ್ ಮೇಲೆ ಡೌಟ್ ಇದೆ ಅಂತ ಹೇಳ್ತಾರೆ. ಇನ್ ಸ್ವಲ್ಪ ಹೊತ್ತಿಗೆ ತೋರಿಸ್ತಾರೆ ಈ ಬುಲ್ಲಿ ಗ್ಯಾಂಗ್ ಅವರು ಇನ್ನಿಬ್ರು ಸ್ಟೂಡೆಂಟ್ಸ್ ಹಿಡ್ಕೊಂಡ್ ಕೂರಿಸಿ ಅವ್ರಿಗೆ ತಿನ್ನಕ್ಕೆ ತುಂಬಾನೇ ಸ್ನಾಕ್ಸ್ ಎಲ್ಲ ಕೊಟ್ಬಿಟ್ಟು ಅವ್ರ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅಂದ್ರೆ ಕ್ಯಾಮ್ರಾಮನ್ ಗೆ ವೋಟ್ ಹಾಕ್ಸ್ಬೇಕು ಅಂತ. ಅವರಂತೂ ತುಂಬಾನೇ ಭಯದಲ್ಲಿ ಕೂತಿರ್ತಾರೆ. ಇವರೆಲ್ಲ ಬುಲ್ಲಿ ಗ್ಯಾಂಗ್ ಅಂದ್ರೆ ಒಡಿಯೋ ಗ್ಯಾಂಗ್ ಅಲ್ವಾ, ಇವರೆಲ್ಲ ಎಲ್ಲರೂ ಆ ಮುಂದ್ರೆ ಸ್ಟೂಡೆಂಟ್ಸ್ ನ ಹೊಡಿತಾರೆ ಅಂತ ಹೇಳಿ ಭಯ ಪಟ್ಕೊಂಡು ಅವ್ರು ಕೂಡ ವೋಟ್ ನ ಹಾಕ್ಬಿಡ್ತಾರೆ. ಈ ತರ ವೋಟಿಂಗ್ಸ್ ಎಲ್ಲ ಹಾಕೋದು ಎಲ್ಲರ ಫೋನ್ಗೂ ಮೆಸೇಜ್ ಆಗಿ ಹೋಗ್ತಾ ಇರುತ್ತಲ್ಲ, ಇದನ್ನ ನೋಡ್ಬಿಟ್ಟು ಆ ಕ್ಯಾಮ್ರಾಮನ್ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾನೆ. ನನ್ನ ಎದುರಾಗಿ ಎಲ್ಲಾ ಸ್ಟೂಡೆಂಟ್ಸ್ ನ ಕೂಡ ಬ್ರೈನ್ ವಾಶ್ ಮಾಡಿ ನನ್ ಮೇಲೆ ವೋಟ್ ಮಾಡಿಸ್ತಾ ಇದ್ದಾನೆ, ನಾವೇನಾದ್ರೂ ಮಾಡ್ಲೇಬೇಕು. ಹೇಳ್ಬೇಕಂದ್ರೆ ಅವ್ನ್ಗೆ ಬದುಕಕ್ಕೆ ಲಾಯಕ್ಕಿಲ್ಲ. ಯಾಕಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಅವನು ಬುಲಿ ಮಾಡ್ತಾನೆ ಇರ್ತಾನೆ, ಹೊಡಿತಾನೆ ಇರ್ತಾನೆ. ನಾವೆಲ್ಲ ಸೇರಿ ಅವ್ನ್ ವೋಟ್ ಹಾಕ್ಬೇಕಂದಾಗ ಹೀರೋರ್ಗೆಲ್ಲ ಅದೇ ಸರಿ ಅನ್ಸುತ್ತೆ. ಸೊ ಹೀರೋರ್ ಗ್ಯಾಂಗ್ ಎಲ್ಲ ಸೇರಿ ಆ ಬುಲಿ ಗ್ಯಾಂಗ್ ಲೀಡರ್ ಗೆ ವೋಟ್ ಮಾಡ್ತಾರೆ. ಇದರಿಂದ ಅವ್ನ್ ಒಂದ್ ಕಡೆ ಟೆನ್ಷನ್ ಆಗ್ಬಿಡುತ್ತೆ. ಇದ್ರ ಇವ್ರ ಗ್ಯಾಂಗ್ ಅಲ್ಲೇ ಈಗ ಜಾಸ್ತಿ ವೋಟ್ ಬಿದ್ದಿರೋದು ಈ ಕ್ಯಾಮ್ರಾಮನ್ ಗೆ. ಅದ್ರಲ್ಲಿ ಇನ್ನಿಬ್ರು ಇರ್ತಾರೆ, ಅವ್ರಿಬ್ರು ಇನ್ನು ವೋಟ್ ಹಾಕಿರೋದಿಲ್ಲ. ಅವ್ರಿಬ್ರನ್ನ ಹೆಂಗಾದ್ರೂ ಕನ್ವಿನ್ಸ್ ಮಾಡಿ ಆ ಬುಲಿ ಗ್ಯಾಂಗ್ ಲೀಡರ್ ಮೇಲೆ ವೋಟ್ ಹಾಕ್ಸ್ಬೇಕು ಅಂತ ಇವರೆಲ್ಲ ಪ್ಲಾನ್ ಮಾಡ್ತಾರೆ. ಇದೇ ಟೈಮ್ ಅಲ್ಲಿ ಹೀರೋಯಿನ್ ಅವ್ರ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಡಿಸೈಡ್ ಮಾಡ್ಬಿಟ್ಟಿರ್ತಾಳೆ, ಇದಕ್ಕೂ ಮುಂಚೆ ಒಂದು ವೆಂಟಿಲೇಟರ್ ತರ ಇದಿರುತ್ತಲ್ಲ ಅದನ್ನ ಓಪನ್ ಮಾಡಿರ್ತಾಳಲ್ಲ, ಅದ್ರೊಳಗಡೆ ಒಂದು ದೆವ್ವನು ಬಂದಿರುತ್ತಲ್ಲ, ಅದ್ರೊಳಗಡೆ ಹೋಗ್ಬೇಕು, ಒಳಗಡೆ ಏನಿದೆ ನೋಡ್ಬೇಕು ಅಂತ ಅವ್ರ ಹತ್ರ ಹೇಳಿದಾಗ ಅವರಂತೂ ತುಂಬಾನೇ ಭಯ ಪಡ್ತಾರೆ. ಅದ್ರಲ್ಲಿ ಹೋಜಾಗಂತೂ ತುಂಬಾನೇ ಭಯ ಪಡ್ತಾಳೆ, ಬೇಡ ಕಣೆ ಹೋಗ್ಬೇಡ ಅಂತ. ಆದ್ರೂ ನಮ್ ಹೀರೋಯಿನ್ ನಾವ್ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ಏನಾದ್ರೂ ದಾರಿನ ಹುಡುಕ್ಬೇಕಲ್ವಾ, ನಾನು ಒಳಗಡೆ ಹೋಗ್ತೀನಿ ಅಂತ ಅದ್ ಏನ್ ಧೈರ್ಯದ ಮೇಲೆ ಒಳಗಡೆ ಹೋಗ್ತಿದ್ದಾಳೆ ಅಂತ ಗೊತ್ತಿಲ್ಲ. ಇವರಿಬ್ರು ಹೊರಗಡೆನೆ ಇರ್ತಾರೆ. ಹೀರೋಯಿನ್ ಮಾತ್ರ ಹಂಗೆ ವೆಂಟಿಲೇಟರ್ ಒಳಗಡೆನೆ ಹೋಗ್ತಾಳೆ. ಅದು ಸ್ವಲ್ಪ ದೂರದಲ್ಲೇ ಆ ವೆಂಟಿಲೇಟರ್ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ, ಜೋರಾಗಿ ಕಿಚ್ಕೊಂಡ್ಬಿಡ್ತಾಳೆ. ಕೆಳಗಡೆ ಹೋಗಿ ನೋಡಿದ್ರೆ ಸ್ಟಾರ್ಟಿಂಗ್ ಒಂದ್ ಸೀನ್ ಅಲ್ಲಿ ಇವಳು ಬೇಸ್ಮೆಂಟ್ ಹೋಗಿರ್ತಾಳೆ ಅಲ್ವಾ, ಫಿಶ್ ಟ್ಯಾಂಕ್ ಎಲ್ಲ ಇರುತ್ತಲ್ವಾ, ತುಂಬಾನೇ ಕಂಪ್ಯೂಟರ್ಸ್ ಎಲ್ಲ ಆ ಬೇಸ್ಮೆಂಟ್ ಗೆ ಇವಳು ಬಂದಿರೋದು. ಅಲ್ಲೋಗಿ ನೋಡಿದಾಗ ಈ ಸತಿ ಕಂಪ್ಯೂಟರ್ ಎಲ್ಲ ಆನ್ ಅಲ್ಲಿ ಇರುತ್ತೆ. ಅದನ್ನ ನೋಡಿ ಶಾಕ್ ಆಗ್ಬಿಡ್ತಾಳೆ. ಹಂಗಾದ್ರೆ ಇಲ್ಲಿಂದ ಯಾರೋ ನಮ್ಮನ್ನೆಲ್ಲ ವಾಚ್ ಮಾಡ್ತಾ ಇದಾರೆ, ಅದ್ ಯಾರು ಅಂತ ಗೊತ್ತಾಗ್ತಾ ಇಲ್ವೇ, ಇಲ್ಲಿ ಏನ್ ನಡೀತಾ ಇದೆ ಅಂತ ಸ್ವಲ್ಪ ಟೆನ್ಷನ್ ಆಗ್ತಾಳೆ. ಅವಳು ಇದನ್ನ ಶಾಕಿಂಗ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಅವಳ ಹಿಂದ್ಗಡೆ ಯಾರೋ ಒಬ್ರು ಪಾಸ್ ಆಗೋ ತರ ಇದೆ. ಬಟ್ ಯಾರು ಅಂತ ತೋರಿಸಿಲ್ಲ, ಅದ್ ದೆವ್ವನ ಅಥವಾ ಮನುಷ್ಯರ ಅಂತ ಗೊತ್ತಿಲ್ಲ. ಅವಳಂಗೆ ಬೈದಲ್ಲಿ ಇರ್ತಾಳೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಅವ್ರ ಫ್ರೆಂಡ್ ಹೋಜಂಗ್ನ ಮತ್ತೆ ಇನ್ನೊಂದ್ ಹುಡುಗಿನ ತೋರಿಸ್ತಾರೆ. ಇವಳು ಬಿದ್ದಿದ್ ಫೋರ್ಸ್ ಗೆ ಕಿಚ್ಕೊಂಡಿರ್ತಾಳಲ್ಲ, ಇದರಿಂದ ಅವಳಿಗೆ ಏನಾಯ್ತೋ ಏನೋ ಅಂತ ಹೇಳ್ಬಿಟ್ಟು ತುಂಬಾನೇ ಎದ್ರಕೊಂಡಿರ್ತಾರೆ. ಆಗ ಹೋಜಂಗ್ ಹೇಳ್ತಾಳೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಏನಾಗಿದ್ಯೋ ಏನೋ ಅಂತ. ಒಂದ್ 10 ನಿಮಿಷ ಆದ್ಮೇಲೆ ನಾನ್ ತಿರ್ಗ್ ಬಂದಿಲ್ಲ ಅಂದ್ರೆ ಈ ವಿಷಯ ಹೋಗಿ ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ಹೇಳಿ ಕರ್ಕೊಂಬ ಅಂತ ಹೇಳ್ಬಿಟ್ಟು ಇವಳು ಧೈರ್ಯವಾಗಿ ಫೋನ್ ಅಲ್ಲಿ ಒಂದು ಟಾರ್ಚ್ ನ ಹಾಕೊಂಡು ಲಿಯೋನ್ ಅಂತ ಕರ್ಕೊಂಡು ಹಂಗೆ ಟನಲ್ ಒಳಗಡೆ ಹೋಗ್ತಾ ಇರ್ತಾಳೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಇನ್ನಿಬ್ಬರು ಸ್ಟೂಡೆಂಟ್ಸ್ ವೋಟ್ ಹಾಕಿರೋದಿಲ್ವಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನಮ್ ಹೀರೋ ಮತ್ತೆ ಆ ಕ್ಯಾಮ್ರಾಮನ್ ಎಲ್ಲ ಹೋಗಿ ಅವನ ಹತ್ರ ಮಾತಾಡ್ತಾ ಇರ್ತಾರೆ. ಇವ್ರು ತುಂಬಾನೇ ಕೇಳ್ಕೊಳ್ತಾರೆ, ನಾನ್ ಮಾಫಿಯಾ ಅಲ್ಲ, ದಯವಿಟ್ಟು ನನ್ನ ನಂಬಿ, ನೀವು ಆ ಬುಲ್ಲಿ ಗ್ಯಾಂಗ್ ಲೀಡರ್ ಇವನ್ಗೆ ವೋಟ್ ಮಾಡಿ, ಅವನೇ ಮಾಫಿಯಾ, ದಯವಿಟ್ಟು ನಮ್ನ ನಂಬಿ ಅಂತ ಇವ್ರು ತುಂಬಾನೇ ಕೇಳ್ಕೊಳ್ತಾರೆ. ಆದ್ರೆ ಇವ್ರು ವೋಟ್ ಹಾಕಕ್ ರೆಡಿ ಆಗಿಲ್ಲ. ಹೇಳ್ಬೇಕಂದ್ರೆ ಹುಡುಗ ರೆಡಿಯಾಗೇ ಇರ್ತಾನೆ, ಆದ್ರೆ ಇವಳು ನಂಬೋತಾರಲ್ಲ. ಇವಳು ಹೇಳ್ತಾಳೆ, ನಮಗ್ ಗೊತ್ತು ಯಾರು ವೋಟ್ ಹಾಕ್ಬೇಕು ಅಂತ, ನೀವ್ ಹೇಳಿ ನಾವು ವೋಟ್ ಆಗೋ ಅವಶ್ಯಕತೆ ಇಲ್ಲ, ಅದ್ರೂ ನೀವ್ ಮಾಫಿಯಾ ಅಲ್ಲ ಅಂದ್ಮೇಲೆ ನೀವ್ ಯಾಕೆ ಇತ್ರ ಬಂದ್ ಕೇಳ್ಕೊಳ್ತಾ ಇದೀರಾ, ನಾವ್ ವೋಟ್ ಹಾಕ್ತಿವಿ, ಹೇಳ್ಬೇಕಂದ್ರೆ ನನಗೆ ನಿನ್ ಮೇಲೆ ಡೌಟ್ ಇದೆ ಅಂತ ಹೇಳ್ಬಿಡ್ತಾಳೆ. ಇದನ್ನ ಕೇಳಿಸ್ಕೊಂಡು ಅವನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಹೀರೋನೇ ಹೋಗಿ ಅವನನ್ನ ಸಮಾಧಾನ ಮಾಡೋದು. ಈ ಸಮಾಧಾನ ಮಾಡ್ಕೊಳ್ಳೋ, ವೋಟಿಂಗ್ ಮುಗಿಯೋದಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ, ಅವಳಿಗೆ ವೋಟ್ ಹಾಕಕ್ ಸ್ವಲ್ಪ ಟೈಮ್ ಕೊಡು. ಅವಳು ಯೋಚನೆ ಮಾಡ್ತಾಳೆ, ಅವಳು ಗೊತ್ತಿರತ್ತೆ ನೀನ್ ಮಾಫಿಯಾ ಅಲ್ಲ ಅಂತ, ನೀನ್ ಧೈರ್ಯ ತಂದ್ಕೋ ಅಂತಂದ್ರೆ ಅವನಂತೂ ಕನ್ವಿನ್ಸ್ ಆಗೋ ತರನೇ ಇಲ್ಲ. ತುಂಬಾನೇ ಬೇಜಾರಾಗಿ ಪಾಪ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಆ ಬೇಸ್ಮೆಂಟ್ ನ ಬಿಟ್ಟು ಯಾವ್ದೋ ಸೆಕೆಂಡ್ ಫ್ಲೋರ್ ಗೆ ಬಂದಿದ್ದಾಳೆ ಅಂತ ಕಾಣಿಸುತ್ತೆ. ಅಲ್ಲಿ ಯಾವ ಕಡೆ ತಿರುಗ್ ನೋಡಿದ್ರು ಎಲ್ಲ ಒಂದೇ ತರ ಇರುತ್ತೆ. ಯಾವ್ದೋ ಒಂದು ಇಲ್ಯೂಷನ್ ರೂಮ್ ಒಳಗಡೆ ಸಿಕ್ಕಾಕೊಂಡಿರೋ ತರನೇ ಇರುತ್ತೆ. ಎಲ್ ಸುತ್ತಿ ಎಲ್ ಬರ್ತಿದ್ದಾಳೆ, ಎಲ್ಲಿ ಹೋಗ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಸರಿ, ಅದ್ರಲ್ಲಿ ಗ್ರೂಪ್ ಚಾಟ್ ಇರುತ್ತಲ್ಲ, ಅದ್ರಲ್ಲಿ ಯಾರಾದ್ರೂ ಹೆಲ್ಪ್ ಕರೆಯೋಣ ಅಂತ ಹೇಳ್ಬಿಟ್ಟು ಮೆಸೇಜ್ ಟೈಪ್ ಮಾಡ್ತಿದ್ದಾಳೆ. ಬಟ್ ಮೆಸೇಜ್ ಸೆಂಡ್ ಆಗ್ತಾ ಇಲ್ಲ. ತುಂಬಾನೇ ಎದುರ್ಕೊಂತಾಳೆ. ಅಯ್ಯೋ ಇವಾಗ ಹೆಂಗಪ್ಪ ನಾಳಿಂದ ತಪ್ಪಿಸ್ಕೊಳ್ಳೋದು, ಯಾರು ಇಲ್ವೇ ಹೆಲ್ಪ್ ಮಾಡಕ್ಕೆ ಅಂತ ಹಂಗೆ ಮುಂದೆ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ರೂಮ್ ಬಾಗಿಲ್ನ ತೆಕ್ಕೊಂಡು ಒಳಗಡೆ ಹೋಗ್ತಾಳೆ. ಅವಳಂಗ್ ಒಳಗಡೆ ಹೋಗಿದ್ ಸ್ವಲ್ಪ ಹೊತ್ತಲ್ಲಿ ಡೋರ್ ಲಾಕ್ ಆಗ್ಬಿಡುತ್ತೆ. ತುಂಬಾನೇ ಎದುರ್ಕೊಂತಾಳೆ. ಹಂಗೆ ಸ್ವಲ್ಪ ಮುಂದ್ಗಡೆ ಹೋಗಿ ನೋಡಿದ್ರೆ ಒಂದು ಫೋನ್ ರಿಂಗ್ ಆಗ್ತಾ ಇರುತ್ತೆ.
ಇರುತ್ತೆ. ಎತ್ಕೊಂಡು ಹಲೋ ಹಲೋ ಅಂತಾಳೆ, ಬಟ್ ಯಾರೋ ಅಪೋಸಿಟ್ ಅಲ್ಲಿ ಮಾತಾಡ್ತಾ ಇಲ್ಲ. ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಯಾವ್ದೋ ಒಂದು ಬಾಕ್ಸ್ ಇರುತ್ತೆ, ತಾನಾಗೆ ಓಪನ್ ಆಗುತ್ತೆ. ಏನಪ್ಪಾ ಇದೆ ಅಂತ ಹೇಳ್ಬಿಟ್ಟು ತೆಗೆದು ನೋಡಿದ್ರೆ ಯಾವ್ದೋ ಒಂದು ಫೋಟೋ ಇರುತ್ತೆ, ಒಂದು ಫೋಟೋ ಆಲ್ಬಮ್ ಆಕ್ಚುಲಿ. ಅದ್ರ ಮೇಲೆ 1976 ಅಂತ ಹಾಕಿರುತ್ತೆ, ಯಾವ್ದೋ ಒಂದು ಸ್ಕೂಲ್ ಹೆಸರೆಲ್ಲ ಹಾಕ್ಬಿಟ್ಟು. ಆಲ್ಬಮ್ ನ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ತುಂಬಾ ಸ್ಕೂಲ್ ಟೀಚರ್ಸ್ ಫೋಟೋ ಮತ್ತೆ ಸ್ಟೂಡೆಂಟ್ಸ್ ಫೋಟೋ ಎಲ್ಲ ಇರುತ್ತೆ. ಎಲ್ಲದ್ರ ಮೇಲೂ ಗೀಚಿಟ್ಟಿರ್ತಾರೆ, ಆದ್ರೆ ಒಂದು ಹುಡುಗಿ ಮುಖದ ಮೇಲೆ ಗೀಚಿಟ್ಟಿರೋದಿಲ್ಲ. ತುಂಬಾನೇ ಎದ್ರಕೊಂಡು ಹಿಂದ್ಗಡೆ ತಿರುಗಿ ನೋಡ್ತಾಳೆ. ಅಲ್ಲಿ ವಾಲ್ ಮೇಲೆ ತುಂಬಾನೇ ಫೋಟೋಸ್ ಎಲ್ಲ ಹಾಕಿರ್ತಾರೆ. ಹೇಳ್ಬೇಕಂದ್ರೆ ಡೈರೆಕ್ಷನ್ ತರ ತೋರಿಸ್ತಾ ಇರುತ್ತೆ. ಪಕ್ಕದಲ್ಲಿ ಯಾವ್ದೋ ಒಂದು ಚಿಕ್ಕದಾಗಿ ಒಂದು ಪ್ಯಾಸೇಜ್ ತರ ಇರುತ್ತೆ, ಏನಿದೆಯೋ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನ ತಕೊಂಡು ಒಳಗಡೆ ಹೋಗಕ್ಕೆ ಶುರು ಮಾಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಬುಲ್ಲಿ ಗ್ಯಾಂಗ್ ಅವರೆಲ್ಲ ಬರ್ತಾ ಇರ್ಬೇಕಾದ್ರೆ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿರ್ತಾಳಲ್ಲ ಒಂದು ಹುಡುಗಿ, ಆ ಹುಡುಗಿ ಹೋಗೋದನ್ನ ನೋಡ್ಬಿಟ್ಟು ಆ ಹುಡುಗಿನ ನಿಲ್ಸಿ ಎಲ್ಲೋದ ಕ್ಯಾಮ್ರಾಮನ್ ಅಂತ ಕೇಳ್ತಾರೆ. ಅವ್ನ್ 4th ಫ್ಲೋರ್ ಅಲ್ಲಿ ಇದ್ದಾನೆ ಅಂದಾಗ ಯಾರಾದ್ರೂ ಇದಾರ ಅವ್ನ ಜೊತೆ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ ಇಲ್ಲ ಇಲ್ಲ ಅವನೊಬ್ನೇ ಇದ್ದಾನೆ ಅಂತ. ಸರಿ ಆಯ್ತು, ಇದಕ್ಕೂ ಮುಂಚೆ ಮಾಫಿಯಾ ಒಬ್ಬನ ಹೆಂಗ್ ಕರ್ಕೊಂಬಂದ್ ನಮ್ಮ ಹತ್ರ ಸೇರಿಸ್ದೋ ಅದೇ ತರ ಇನ್ನೊಂದ್ ಮಾಫಿಯಾನ ಕೂಡ ಕರ್ಕೊಂಬಂದ್ ಸೇರಿಸ್ಬಿಡು ಅಂತ ಹೇಳ್ತಾರೆ. ಇವ್ರೇನ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಅಜೂನ್ ಅಂತ ಒಂದು ಹುಡುಗಿ ಇರ್ತಾಳಲ್ಲ, ಅವಳು ಮತ್ತೆ ನಮ್ ಹೀರೋ ಅಲ್ಲ, ಆ ಇಬ್ಬರನ್ನ ತುಂಬಾನೇ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ತುಂಬಾನೇ ಕೇಳ್ಕೊಳ್ತಾ ಇರ್ತಾರೆ. ಆ ಇಬ್ರಲ್ಲಿ ಹುಡುಗ ಇರ್ತಾನಲ್ವಾ, ಅವನೇನೋ ಆ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ಓಟ್ ಹಾಕಕ್ಕೆ ರೆಡಿಯಾಗಿ ಇರ್ತಾನೆ. ಕೊಡಿ ನಾನು ಓಟ್ ಹಾಕ್ತೀನಿ ಅಂತ ಹೇಳ್ತಾನೆ, ಆದ್ರೆ ಹುಡುಗಿ ಬಿಡ್ತಾ ಇಲ್ಲ. ಓಟ್ ಹಾಕ್ಬೇಡ ಇರು ಸ್ವಲ್ಪ ಹೊತ್ತು, ನನ್ಗೆ ಯಾಕೋ ಈ ಕ್ಯಾಮರಾಮನ್ ಮಾಫಿ ಆಗಿದ್ದಾನೆ ಅಂತ ಡೌಟ್ ಬರ್ತಾ ಇದೆ, ಓಟ್ ಹಾಕ್ಬೇಡ ಇರು ಅಂತ ತುಂಬಾನೇ ತಡಿತಾಳೆ. ಇವ್ರಂತೂ ತುಂಬಾನೇ ಕೇಳ್ಕೊಂಡಿರ್ತಾರೆ ಜೂನಾ ಮತ್ತೆ ಹೀರೋ, ಆದ್ರೂ ಅವ್ರು ಕನ್ವಿನ್ಸ್ ಆಗೋ ತರ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಹೇಳ್ಬೇಕಂದ್ರೆ ನಮ್ ಹೀರೋ ಮತ್ತೆ ಜೂನಾ ಇಬ್ರುನು ಇವ್ರನ್ನ ಕನ್ವಿನ್ಸ್ ಮಾಡೋದಕ್ಕೂ ಮುಂಚೆ ಆ ಕ್ಯಾಮರಾಮನ್ ಯಾವ್ದೋ ಒಂದು ರೂಮ್ ಅಲ್ಲಿ ನೀನ್ ಇಲ್ಲೇ ಇರು ಬರ್ತೀವಿ ಅಂತ ಹೇಳಿರ್ತಾರೆ. ಆ ರೂಮ್ ಅಲ್ಲಿ ಅವ್ನು ನೋಡಿದ್ರೆ ತುಂಬಾನೇ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾನೆ. ಯಾಕೆ ಯಾರು ನನ್ ಮಾತನ್ನ ನಂಬ್ತಾ ಇಲ್ಲ, ನಾನೇ ಮಾಫಿಯಾ ಅಂತ ಯಾಕೆಲ್ಲರೂ ನನ್ಗೆ ವೋಟ್ ಮಾಡ್ತಾ ಇದಾರೆ ಅಂತ ಕಿರ್ಚ್ತಾ ಇರ್ತಾನೆ. ಆದ್ರೆ ಅದೇ ಟೈಮ್ಗೆ ಇವ್ರು ಹೇಳಿರ್ತಾಳಲ್ವಾ, ಅಂದ್ರೆ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿರೋ ಅವಳು ಹೇಳಿರ್ತಾಳಲ್ವಾ ಅವ್ನು 4th ಫ್ಲೋರ್ ಅಲ್ಲಿ ಇರ್ತಾನೆ ಅಂತ. ಈಗ ಅವಳು ಕೂಡ ಇವ್ರ ಗ್ಯಾಂಗ್ ಅಲ್ಲೇ ಸೇರ್ಕೊಂಡು ಅವನು ನಂಗೆ ಮೇಲೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ಹೋಗಿದ ತಕ್ಷಣ ಬುಲ್ಲಿ ಗ್ಯಾಂಗ್ ಲೀಡರ್ ಸರಿಯಾಗಿ ಹೊಡಿತಾನೆ ಅವ್ನ್ಗೆ. ತಲೆಯಲ್ಲಿ ಮೂಗಲ್ಲಿ ಬಾಯಲ್ಲೆಲ್ಲ ಬ್ಲಡ್ ಬರ್ತಾ ಇರುತ್ತೆ. ಇದನ್ನ ನೋಡಿ ಆ ಪಿಂಕ್ ಕಲರ್ ಡ್ರೆಸ್ ಒಳ್ಳೆ ಶಾಕ್ ಆಗ್ಬಿಡ್ತಾಳೆ. ಏನೋ ಮಾಡ್ತಾ ಇದ್ಯಾ, ಯಾಕಂಗ್ ಹೊಡಿತಾ ಇದ್ಯಾ ಅಂತ. ನೀನ್ ಬಂದಿದ್ ಕೆಲ್ಸ ಆಯ್ತು ತಾನೆ, ಇವನೇ ಮಾಫಿ ಅಂತ ಅವ್ನ್ ಬೈಲೆ ಹೇಳಿಸ್ತೀನಿ, ನೀನ್ ಹೋಗಿಲ್ಲಿಂದ ಅಂತ ಹೇಳ್ಬಿಟ್ಟು ಗದರ್ತಾನೆ. ಆದ್ರೆ ಬುಲ್ಲಿ ಗ್ಯಾಂಗ್ ಅಂತೂ ಕ್ಯಾಮ್ರಾಮನ್ ಬಿಡೋ ತರ ಇಲ್ಲ, ಸರಿಯಾಗಿ ಹೊಡಿತಾ ಇರ್ತಾರೆ. ಅವ್ನಿಗಂತೂ ಪಾಪ ತುಂಬಾನೇ ಬ್ಲಡ್ ಬರ್ತಾ ಇರುತ್ತೆ. ಇದೇ ಟೈಮಲ್ಲಿ ಈ ಕಡೆ ನಮ್ ಹೀರೋ ಮತ್ತೆ ಜೂನಾ ಇಬ್ರುನು ಆ ಕ್ಯಾಮ್ರಾಮನ್ ಇರಕ್ಕೆ ಹೇಳಿದ್ರಲ್ಲ ರೂಮು, ಆ ರೂಮಲ್ಲಿ ಒಳಗಡೆ ನೋಡಿದ್ರೆ ಅಲ್ಲ ಅವ್ನು ಇರೋದೇ ಇಲ್ಲ, ಅಲ್ಲಿಂದ ಯಾವಾಗ ಹೊರಗಡೆ ಬಂದ್ಬಿಟ್ಟಿರ್ತಾನೆ. ಆದ್ರೆ ಆಕ್ಚುಲಿ ಈ ಬುಲ್ಲಿ ಗ್ಯಾಂಗ್ ಅವ್ರ ತಾನೆ ಅವ್ನ ಮೇಲೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡಿತಾ ಇರೋದು, ಆ ವಿಷಯ ಇನ್ನು ಇವ್ರಿಗೆ ಗೊತ್ತಿಲ್ಲ. ಇನ್ನೊಂದ್ ಕಡೆ ಹೀರೋಯಿನ್ ಹುಡ್ಕೊಂಡ ಟನಲ್ ಒಳಗಡೆ ಅವಳ ಫ್ರೆಂಡ್ ಹೋಜಂಗ್ ಹೋಗಿರ್ತಾಳೆ ಅಲ್ವಾ. ಈಗ ಅವಳು ಟನಲ್ ಇಂದ ಹೊರಗಡೆ ಬಂದ್ಬಿಡ್ತಾಳೆ. ಇವಳು ಒಳಗಡೆ ಎಲ್ಲೂ ಕಾಣಿಸ್ತಾ ಇಲ್ಲ ಕಣೆ, ಏನೋ ಆಗಿದೆ ಅಂತ ಕಾಣಿಸುತ್ತೆ, ಬಾ ಕೆಳಗಡೆ ಹೋಗಿ ನೋಡೋಣ ಅಂತ ಅವ್ರ ಅಲ್ಲಿಂದ ಕೆಳಗಡೆ ಬಂದ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ಬುಲ್ಲಿ ಗ್ಯಾಂಗ್ ಆ ಕ್ಯಾಮ್ರಾಮನ್ ಹೊಡಿತಾ ಇರೋ ಜಾಗನ ತೋರಿಸ್ತಾರೆ. ಅವನಂತೂ ಕಟ್ಟಾಕ್ಬಿಟ್ಟೆ ಹೊಡಿತಾ ಇರ್ತಾರೆ. ಅವನಂತೂ ತುಂಬಾನೇ ಕೇಳ್ಕೊಳ್ತಾನೆ, ನಾನಲ್ಲ ಮಾಫಿಯಾ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ. ಆದ್ರೆ ಇವ್ರು ಕೇಳೋ ತರ ಇಲ್ಲ. ಇವ್ರು ಹೊಡೆದಿದ್ದ ಏಟ್ಗೆ ಸ್ವಲ್ಪ ಹೊತ್ತು ಉಸಿರು ಪಸರು ಇಲ್ಲ, ಹಂಗೆ ತಲೆ ಕೆಳಗಡೆ ಹಾಕ್ಬಿಟ್ಟಿರ್ತಾನೆ. ಏನಂತ ನೋಡಿದ್ರೆ ಅವ್ನ್ ಸತ್ತೇ ಹೋಗಿರ್ತಾನೆ. ಆದ್ರೆ ಇವ್ರ ಗ್ಯಾಂಗ್ ಅಲ್ಲಿ ಇರ್ತಾಳಲ್ಲ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿರೋಳು, ಅವಳಿಗ ಕೆಳಗಡೆ ಹೋಗ್ಬಿಟ್ಟು, ಅಂದ್ರೆ ಇನ್ನು ಇಬ್ರು ಓಟ್ ಆಗದೆ ಇರ್ತಾರಲ್ವಾ, ಇಷ್ಟೊತ್ತು ನಮ್ ಹೀರೋ ಮತ್ತೆ ಜೂನಾ ಇಬ್ರು ಕೇಳ್ಕೊಂಡಿರ್ತಾರಲ್ವಾ, ಅವ್ರಿಬ್ರ ಹತ್ರ ಹೋಗಿ ಹೇಳ್ತಾಳೆ. ಆಕ್ಚುಲಿ ಅವ್ರಿಬ್ರು ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಆ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ಓಟ್ ಹಾಕ್ಬೇಕು ಅಂತ. ಅಷ್ಟರಲ್ಲಿ ಪಿಂಕ್ ಕಲರ್ ಡ್ರೆಸ್ ಅವಳು ಬಂದ್ಬಿಟ್ಟು ಇವ್ರ ಬ್ರೈನ್ ವಾಶ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನನ್ಗೆ ಯಾಕೋ ಕ್ಯಾಮ್ರಾಮನ್ ಮಾಫಿಯಾ ಅಂತ ಅನ್ನಿಸ್ತಾ ಇದೆ. ಇವಾಗ ಇನ್ನು 11 ಗಂಟೆ ತಾನೆ, ಇನ್ನು ವೋಟಿಂಗ್ ಮಾಡೋದಕ್ಕೆ 1 hour ಟೈಮ್ ಇದೆ, ಅಷ್ಟರಲ್ಲಿ ನೀವು ಡಿಸಿಷನ್ ತಗೊಳ್ಳಿ ಅಂತ ಕನ್ಫ್ಯೂಸ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಹೀರೋ ಮತ್ತೆ ಅಜೂನ ಇಬ್ರುನು ಈ ಕ್ಯಾಮ್ರಾಮನ್ ಎಲ್ಲೋದಂತ ಹುಡ್ಕೊಂಡ್ ಬಂದಿರ್ತಾರಲ್ಲ, ಕರೆಕ್ಟ್ ಆಗಿ ಅಜೂನ ಈ ಕ್ಯಾಮ್ರಾಮನ್ ನ ಕಟ್ಟಾಕಿರ್ತಾರಲ್ಲ ರೂಮ್, ಆ ರೂಮ್ ಬಾಗಿಲ್ನ ಹೋಗಿ ತಟ್ತಾ ಇರ್ತಾಳೆ. ಇವ್ರಿಗಂತೂ ಈ ಕಡೆ ಒಳಗಡೆ ತುಂಬಾನೇ ಹೆದರಿಕೆ ಆಗುತ್ತೆ. ಅವ್ರಂತೂ ಸೌಂಡೇ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾರೆ. ಇವಳಿಗೇನೋ ಲೈಟ್ ಆಗಿ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಿದು ಡೋರ್ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ, ಯಾಕೆ ಸ್ಟ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಮನ್ ಹೆಸರು ಹೇಳಿ ಕರಿತಾನೆ ಇರ್ತಾಳೆ. ಆದ್ರೆ ಡೋರ್ ಓಪನ್ ಆಗೋ ತರ ಇಲ್ಲ. ಸ್ವಲ್ಪ ಹೊತ್ತಿಗೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಅದ್ರ ಒಳಗಡೆ ತೋರಿಸ್ತಾರೆ ನೋಡಿ, ಅವ್ನು ಇನ್ನೂ ಸತ್ತಿಲ್ಲ ಅಂತ ಕಾಣಿಸುತ್ತೆ. ಭಯಂಕರವಾಗಿ ಅವನ್ನ ಟಾರ್ಚರ್ ಮಾಡ್ತಾ ಇರ್ತಾರೆ. ಪೆನ್ಸಿಲ್ ಪೆನ್ನ ಅಂತ ಗೊತ್ತಿಲ್ಲ, ಅದನ್ನ ಎತ್ಕೊಂಡು ಚೆನ್ನಾಗಿ ಚುಚ್ಚಿ ಅವ್ನಿಗೆ ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ನಮ್ ಹೀರೋಯಿನ್ ಯಾವ್ದೋ ಒಂದು ಟರ್ನಲ್ ಒಳಗಡೆ ಹೋಗಿರ್ತಾಳಲ್ವಾ, ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾಳೆ. ಅಲ್ಲಿಂದ ಬಂದ್ಮೇಲೆ ಅಲ್ಲಿಂದ ಕೆಲವೊಂದು ಫೋಟೋಸ್ ಎತ್ಕೊಂಡ್ ಬಂದಿರ್ತಾಳಲ್ಲ, ಅದನ್ನೆಲ್ಲ ಇವ್ರ ಫ್ರೆಂಡ್ಸ್ ಹತ್ರ ಕೊಟ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಓಜಂಗ್ ಹೇಳ್ತಾಳೆ, ಇದು ನಮ್ ಸ್ಕೂಲ್ ಹೆಸರೇ ತಾನೆ, ಹಂಗಾದ್ರೆ ಇವರೆಲ್ಲ ನಮ್ ಸೀನಿಯರ್ಸಾ, ಏನಕ್ಕೆ ಈ ಫೋಟೋಸ್ ಎಲ್ಲ ಇಲ್ಲಿಗೆ ಬಂತು, ಅದ್ರಲ್ಲಿ ಯಾಕ ಮುಖ ಮೇಲೆಲ್ಲ ಗೀಚಿಟ್ಟಿದ್ದಾರೆ ಅಂತ ಹೇಳಿದಾಗ ನಮ್ ಹೀರೋಯಿನ್ ಹೇಳ್ತಾಳೆ, ನೋಡಿ ಇವರೆಲ್ಲ ನಮ್ ಸೀನಿಯರ್ಸ್ ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಒಂದ್ ಹುಡುಗಿ ಮುಖ ಮೇಲೆ ಮಾತ್ರ ಗೀಚಿಲ್ಲ. ಓಜಂಗ್, ನಾನು ಇದಕ್ಕೂ ಮುಂಚೆ ನೀನ್ ಹೇಳಿದ್ನಲ್ಲ, ನನ್ಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯಾವ್ದೋ ಒಂದು ದೆವ್ವ ಕಾಣಿಸ್ತು, ಮತ್ತೆ ಯಾರೋ ನನ್ನ ಫಾಲೋ ಮಾಡ್ತಾ ಇರೋ ತರ ನನ್ನ ಹೆಸರು ಕರೆ ತರ ಅನ್ನಿಸ್ತಾ ಇತ್ತು, 2-3 ಹತ್ರ ಒಂದು ದೆವ್ವ ಮುಖ ನೋಡ್ದೆ ಅಂತ, ನನ್ಗೆ ಯಾಕೋ ಈ ಹುಡುಗಿ ಮುಖನೇ ಅಂತ ಅನ್ನಿಸ್ತಾ ಇದೆ, ಇಲ್ಲಿ ಯಾವ್ದೋ ಒಂದು ದೆವ್ವ ಸುತ್ತಾ ಇದೆ ಅಂತ ಹೇಳಿದ್ರಲ್ಲ, ಅದು ಈ ಹುಡುಗಿನೇ ಅನ್ನಿಸ್ತಾ ಇದೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಇವ್ರ ಈ ತರ ಮಾತಾಡ್ಕೊಳ್ತಾ ಇರೋ ಟೈಮಲ್ಲಿ ನಮ್ ಹೀರೋನು ಅಲ್ಲಿಗೆ ಬರ್ತಾನೆ. ಆ ಕ್ಯಾಮ್ರಾಮನ್ ಎಲ್ಲೋದೆ ನೋಡಿದ್ರ ಅಂತ ಕೇಳಿದಾಗ ಹೀರೋಯಿನ್ ಕೂಡ ಇಲ್ವಲ್ಲ, ಏನಾಯ್ತು ಅಂದಾಗ ಅವನ ರೂಮಲ್ಲಿ ಇರು ಅಂತ ಹೇಳಿದೆ, ಅವ್ನು ಇಲ್ದೆ ಎಲ್ಲ ಹೊಟ್ಟೋಗಿದ್ದಾನೆ, ಏನಾದ್ನೋ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ಇವರೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮಲ್ಲಿ ಆ ಕಡೆ ಕ್ಯಾಮ್ರಾಮನ್ ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾರೆ. ಆ ಲೀಡರ್ ಅಂತೂ ತುಂಬಾನೇ ಟಾರ್ಚರ್ ಮಾಡ್ತಾನೆ. ನಿನ್ ಬಾಯಿಂದನೇ ಒಪ್ಕೋ, ನೀನೇ ಮಾಫಿಯಾ ಅಂತ ಒಪ್ಕೋ, ಹೆಂಗಿದ್ರು ನಾನು ಇವಾಗ ನಿನ್ನ ಸಾಯಿಸ್ಬಿಡ್ತೀನಿ, ಅದಾದ್ಮೇಲೆ ನಿನ್ನ ಐಡೆಂಟಿಟಿ ಏನು ಅಂತ ಮೈಕಲ್ಲೇ ಅನೌನ್ಸ್ ಮಾಡ್ಬಿಡ್ತಾರೆ. ಅದಕ್ಕೂ ಮುಂಚೆ ನೀನೇ ಒಪ್ಕೊಂಡ್ಬಿಡು ಅಂತ ತುಂಬಾನೇ ಫೋರ್ಸ್ ಮಾಡಿ ಅವ್ನ ಬಾಯಲ್ಲಿ ಅವನೇ ಮಾಫಿಯಾ ಅಂತ ಹೇಳೋ ತರ ಮಾಡ್ತಾರೆ. ಅಷ್ಟೇ ಅಲ್ಲ, ಅದನ್ನ ಒಂದು ಮೈಕಲ್ಲಿ ಈ ಬ್ರಾಡ್ಕಾಸ್ಟಿಂಗ್ ಎಲ್ಲ ಮಾಡ್ತಾರಲ್ಲ, ಆ ರೂಮಲ್ಲಿ ಒಂದು ಮೈಕ್ ಇಟ್ಟಿರ್ತಾರಲ್ಲ, ಅದನ್ನ ಯೂಸ್ ಮಾಡಿ ಹೇಳು, ಎಲ್ಲರಿಗೂ ಕೇಳಿಸೋ ತರ ಹೇಳು ಅಂತ ಫೋರ್ಸ್ ಮಾಡಿಸಿ ಅವ್ನ ಬಾಯಲ್ಲೇ ಅವನೇ ಮಾಫಿಯಾ ಅಂತ ಹೇಳಿಸ್ತಾರೆ.
ಕೇಳಿಸ್ತಾರೆ. ಇದು ಎಲ್ಲಾ ಹತ್ರ ಮೈಕ್ ಸೆಟ್ ಮಾಡಿರ್ತಾರಲ್ಲ, ಎಲ್ಲರಿಗೂ ಕೇಳಿಸ್ತಾ ಇರುತ್ತೆ. ಇದನ್ನ ನೋಡಿ ಹೀರೋಗೆ ಅರ್ಥ ಆಗೋಯ್ತು ಅವರ ಬ್ರಾಡ್ಕಾಸ್ಟಿಂಗ್ ಮಾಡ್ತಿರೋ ರೂಮ್ ಅಲ್ಲೇ ಇದಾರೆ ಅಂತ. ಅಲ್ಲೋಗ್ಬಿಟ್ಟು ತುಂಬಾನೇ ಫೋರ್ಸ್ ಆಗಿ ಡೋರ್ ನ ತಡ್ತಾ ಇರ್ತಾರೆ, ಓಪನ್ ಮಾಡಿ ಅಂತ. ಅಲ್ಲಿ ಪಕ್ಕದಲ್ಲಿರೋ ಒಂದು ಕೊಡಲಿನ ಎತ್ಕೊಂಡು ಆ ಡೋರ್ ನ ಹೆಂಗೋ ಒಡೆದು ಒಳಗಡೆ ಹೋಗ್ಬಿಡ್ತಾರೆ. ಇನ್ನೊಂದ್ ಕಡೆ ಇವನೇ ಈ ತರ ಹೇಳ್ಬಿಟ್ಮೇಲೆ, ಅಂದ್ರೆ ಇವನೇ ಮಾಫಿಯಾ ಅಂತ ಹೇಳಿದ್ಮೇಲೆ ಇನ್ನಿಬ್ರು ಓಟ್ ಹಾಕ್ತಾ ಇರ್ತಾರಲ್ಲ, ಅವ್ರಿಗಂತೂ ಕನ್ಫರ್ಮ್ ಆಗೋಯ್ತು ಇವನೇ ಒಂದ್ ಭಯ ಹೇಳಿದ್ಮೇಲೆ ನಾವ್ ಇವ್ನಿಗೆ ಓಟ್ ಹಾಕ್ಬೇಕು ಅಂತ ಅವ್ನಿಗೆ ಓಟ್ ಹಾಕಕ್ಕೆ ರೆಡಿ ಆಗ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡು ಈ ಕಡೆ ಜಿನ್ನು ಮತ್ತೆ ಇನ್ ಕೆಲವರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಫುಲ್ ಶಾಕ್ ಆಗುತ್ತೆ. ಏನು ಕ್ಯಾಮ್ರಾಮನ್ ಮಾಫಿಯಾನ ಇದೇ ನಿಂಗೆ ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಕೂಡ ಈ ಬ್ರಾಡ್ಕಾಸ್ಟಿಂಗ್ ರೂಮ್ ಕಡೆಗೆ ಓಡ್ ಬರ್ತಾ ಇರ್ತಾರೆ. ಇಲ್ಲಿ ಒಳಗಡೆ ನೋಡಿದ್ರೆ ಈ ಕೊಡಲಿನ ಎತ್ಕೊಂಡು ನಮ್ ಹೀರೋ ಅಲ್ಲಿರೋರ್ನೆಲ್ಲ ಬೆದರಿಸ್ತಾ ಇರ್ತಾನೆ. ಯಾಕಂದ್ರೆ ಅಲ್ಲಿ ಕ್ಯಾಮ್ರಾಮನ್ ನ ಕಟ್ಟಾಕಿರ್ತಾರೆ, ಫುಲ್ ಆಗಿ ಬ್ಲಡ್ ಎಲ್ಲ ಬರ್ತಾ ಇರುತ್ತೆ. ನಿಮ್ಗೆ ಎಷ್ಟು ಸತಿ ಹೇಳಿದ್ರು ಬುದ್ಧಿ ಬರಲ್ವಲ್ಲ, ಯಾಕ್ರೋ ಹಿಂಗ್ ಮಾಡ್ತಾ ಇದೀರಾ, ಯಾಕ್ರೋ ನಂಗ್ ಹೊಡೆದಿದ್ದೀರಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೆಟ್ಟ ಮಾತಲ್ಲೇ ಬೈತಾ ಇರ್ತಾನೆ. ಆದ್ರೆ ಆ ಬುಲ್ಲಿ ಗ್ಯಾಂಗ್ ಲೀಡರ್ ಹೇಳ್ತಾನೆ, ಏಯ್ ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ, ಸ್ವಲ್ಪ ಕಣ್ಬಿಟ್ಟು ನೋಡು, ಇವನೇ ಮಾಫಿಯಾ ಅಂತ ಭಯ ಹೇಳಿದಾನಲ್ವಾ, ಇನ್ಯಾಕ್ ನೀನ್ ಈ ತರ ಮಾಡ್ತಾ ಇದೀಯ ಅಂದಾಗ ಹೀರೋ ಅಂತೂ ನಂಬೋದೇ ಇಲ್ಲ. ನೀವೇ ಅವ್ನಿಗೆ ಫೋರ್ಸ್ ಮಾಡಿ ಅವ್ನ ಬಾಯಲ್ಲಿ ಈ ತರ ಮಾತು ಹೇಳ್ಸಕ್ಕೆ ಟ್ರೈ ಮಾಡಿದೀರಾ ಅಂತ ಹೇಳ್ಬಿಟ್ಟು ತುಂಬಾನೇ ಬೈತಾನೆ. ಆದ್ರೆ ಪಾಪ ಅವ್ನಿಗೆ ಪ್ರಾಣ ಹೋಗೋ ಸ್ಟೇಜ್ ಅಲ್ಲಿ ಇರ್ತಾನೆ. ಹೆಂಗಾದ್ರೂ ಮಾಡಿ ಅವ್ನ ಕಾಪಾಡ್ಬೇಕು ಅಂತ ಹೀರೋಯಿನ್ ಓಜಂಗು ಮತ್ತೆ ಇನ್ನೊಂದು ಹುಡುಗಿಲ್ಲ ಸೇರಿ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅವ್ರ ಅಲ್ಲಿಂದ ಹೋಗ್ಬೇಕನ್ನೋ ಟೈಮ್ ಅಲ್ಲೇ ಎಲ್ಲರ ಫೋನ್ಗೂ ಒಂದು ಅಲರ್ಟ್ ಸೌಂಡ್ ಬರುತ್ತೆ. ಏನಂತ ನೋಡಿದ್ರೆ ಆ ಇಬ್ರು ಇನ್ನು ಓಟ್ ಹಾಕ್ತಾ ಇರ್ತಾರಲ್ವಾ, ಅವ್ರಿಬ್ರು ಕೂಡ ಈಗ ಈ ಕ್ಯಾಮ್ರಾಮನ್ ಗೆ ಓಟ್ ಹಾಕ್ಬಿಟ್ಟಿರ್ತಾರೆ. ಮೆಜಾರಿಟಿ ಓಟ್ ಈಗ ಕ್ಯಾಮ್ರಾಮನ್ ಗೆ ಬಿದ್ದಿರೋದ್ರಿಂದ ಅವನೇ ಎಲಿಮಿನೇಟ್ ಆಗೋದು. ಇದನ್ನ ನೋಡ್ಬಿಟ್ಟು ಆ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ಸಂತೋಷ ಆಗ್ಬಿಡುತ್ತೆ. ಮಕ್ಳ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಫೋನ್ ನ ತೋರಿಸ್ತಾನೆ. ಇದನ್ನ ನೋಡಿ ಹೀರೋಕ್ ಫುಲ್ ಆಗಿ ಟೆನ್ಷನ್ ಆಗ್ಬಿಡುತ್ತೆ. ಆದ್ರೆ ಈ ಕಡೆ ಕ್ಯಾಮ್ರಾಮನ್ ಅಂತೂ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಹಂಗೆ ಕೆಳಗಡೆ ಬಿದ್ದು ಅಳಕ್ಕೆ ಶುರು ಮಾಡ್ಬಿಡ್ತಾನೆ. ನಾನ್ ಮಾಫಿಯಾ ಅಲ್ಲ ಅಂತ ಎಷ್ಟು ಸತಿ ನಿಮ್ಗೆ ಹೇಳಿ, ಯಾಕೆ ನನ್ ಓಟ್ ಮಾಡಿದ್ರಿ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾನೆ. ಆದ್ರೆ ಒಂದ್ ಸ್ಟೇಜ್ ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನಾನ್ ಈ ತರ ಆಗೋದಕ್ಕೆ ಕಾರಣ ನೀನ್ ತಾನೆ, ನಾನಿನ್ನ ಸುಮ್ನೆ ಬಿಡೋದಿಲ್ಲ, ನಾನ್ ಸಾಯ್ತೀನಿ ಅಂತ ನನಗೆ ಗ್ಯಾರಂಟಿ ಆಗೋಯ್ತು. ಆದ್ರೆ ಅದಕ್ ಮುಂಚೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಆ ಹೀರೋ ಕೈಲಿರೋ ಕೊಡ್ಲಿನ ಕಿತ್ಕೊಂಡು ಆ ಬುಲ್ಲಿ ಗ್ಯಾಂಗ್ ಲೀಡರ್ ಮೇಲೆ ಬೀಸ್ತಾನೆ. ಹಿಂದ್ಗಡೆ ಸೆರ್ರೆಗೆ ತಗ್ಲತ್ತೆ ಅವ್ನ್ಗೆ. ಹಂಗೆ ಆಚೆ ಕಡೆ ಹೋಗಿ ಬಿದ್ಬಿಡ್ತಾನೆ. ಆದ್ರೂ ಇವ್ನ್ ಬಿಡೋ ತರ ಇಲ್ಲ, ಓಡಿಸ್ಕೊಂಡೋಗಿ ಅವನನ್ನೇ ಹೊಡಿಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಟೈಮ್ ಔಟ್ ಆಗಿರೋದ್ರಿಂದ, ಅಂದ್ರೆ 12 ಗಂಟೆ ದಾಟಿರೋದ್ರಿಂದ ಇವತ್ತಿಗೆ ಗೇಮ್ ಮುಗೀತು. ಮೆಜಾರಿಟಿ ಓಟ್ ಬಿದ್ದಿರೋದು ಕ್ಯಾಮ್ರಾಮನ್ ಗೆ. ಅವನ ಇವತ್ತಿನ ಗೇಮ್ ಅಲ್ಲಿ ಎಲಿಮಿನೇಟ್ ಆಗೋದು ಅಂತ ಅನೌನ್ಸ್ಮೆಂಟ್ ಬಂದ್ಬಿಡತ್ತೆ. ಅಷ್ಟೇ, ಆತರ ಅನೌನ್ಸ್ಮೆಂಟ್ ಬಂದಿದ ತಕ್ಷಣ ಸ್ವಲ್ಪನೇ ಅವನು ಕಾನ್ಶಿಯಸ್ನೆಸ್ ನ ಕಳ್ಕೊಳ್ತಾನೆ. ಅದಾದ್ಮೇಲೆ ಅವ್ನ ಕೈಲಿರೋ ಕೊಡ್ಲಿನ ತಗೊಂಡು ಅವನಿಗೆ ಚುಚ್ಕೊಂಡು ಅಲ್ಲೇ ಸತ್ತೋಗ್ತಾನೆ. ಇದನ್ನ ನೋಡಿ ಎಲ್ಲರಿಗೂ ಬೇಜಾರಾಗುತ್ತೆ. ಅಷ್ಟೇ ಅಲ್ಲ, ಮೇನ್ ಟ್ವಿಸ್ಟ್ ಇರೋದೇ ಇಲ್ಲಿ. ಈಗ ಅನೌನ್ಸ್ಮೆಂಟ್ ಅಲ್ಲಿ ಇವನ್ ಐಡೆಂಟಿಟಿ ಏನು ಅಂತ ರಿವೀಲ್ ಮಾಡ್ತಾರಲ್ಲ, ಅವನೇ ಮಾಫಿಯಾ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಶಾಕ್ ಆಗುತ್ತೆ. ಹೇಳ್ಬೇಕಂದ್ರೆ ಬೆಳಗ್ಗೆ ಒಂದು ಹುಡುಗಿನ ಸಾಯಿಸಿದ್ದಾರೆ, ಮಾಫಿಯಾ ಯಾರು ಅಂತ ಒಂದು ಅನೌನ್ಸ್ಮೆಂಟ್ ಬಂದಿರತ್ತಲ್ಲ, ಆ ಹುಡುಗಿನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ಈ ಕ್ಯಾಮ್ರಾಮನ್. ಇದನ್ನ ತಿಳ್ಕೊಂಡು ಅಲ್ಲಿರೋರ್ಗೆಲ್ಲ ಸಖತ್ತಾಗಿ ಶಾಕ್ ಆಗುತ್ತೆ. ಆದ್ರೆ ಈ ಬುಲ್ಲಿ ಗ್ಯಾಂಗ್ ಲೀಡರ್ ಮಾತ್ರ ಲೈಟ್ ಆಗಿ ಸಂತೋಷ ಆಗುತ್ತೆ. ಅಪ್ಪ ನಾನ್ ಹೇಳಿದ್ ನಿಜ ಆಗೋಯ್ತು, ಇನ್ಮೇಲೆ ಎಲ್ಲರೂ ನನ್ನ ನಂಬ್ತಾರೆ ಅಂತ ಒಂದು ಗ್ಯಾರಂಟಿ ಬರುತ್ತೆ ಅವ್ನ್ಗೆ. ಆದ್ರೆ ನಮ್ ಹೀರೋಯಿನ್ಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ. ಅವ್ನ್ ಮಾತ್ಗುನು ನಾ ಸಿಟಿಸನ್ ಅಂತ ಹೇಳ್ತಾ ಇದ್ದ, ಆದ್ರೆ ಅವನೇ ಒಂದು ಮಾಫಿಯಾನ. ಇವಾಗ ಇಲ್ಲಿ ಯಾರನ್ನ ನಂಬೋದು ಯಾರನ್ನ ನಂಬಾರ್ದಂತ ಒಂದು ಗೊತ್ತಾಗ್ತಾ ಇಲ್ವೇ ಅಂತ ಎಲ್ಲರೂ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಆಕ್ಚುಲಿ ಈಗ 12 ಗಂಟೆ ಆಗಿರೋದ್ರಿಂದ ಎಲ್ಲರೂ ಸ್ಲೀಪಿಂಗ್ ಮೋಡ್ ಕೊಟ್ಟೋಗ್ತಾರಲ್ಲ, ಈ ತರ ಮಲಗ್ ಬಿಟ್ರೆ ಮಾಫಿಯಾಸ್ ಎಲ್ಲ ಎದ್ದೇಳ್ತಾರೆ, ಸಿಟಿಸನ್ಸ್ ನ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಮಲಗಕ್ಕೂ ಮುಂಚೆ ಒಬ್ಬೊಬ್ರು ಒಂದೊಂದ್ ಜಾಗದಲ್ಲಿ ಬಚ್ಚಿಟ್ಕೋಬೇಕು ಅಂತ ಎಲ್ಲರೂ ಓಡೋಗಿ ಬಚ್ಚಿಟ್ಕೊಳ್ತಾರೆ. ಈಗ ಬೆಳಗಾಗುತ್ತೆ. ನಮ್ ಹೀರೋಯಿನ್ ಫಸ್ಟ್ ಎದ್ದೇಳೋದು. ಎದ್ದವಳ್ಗೆ ಇದೆಲ್ಲ ಕಾಮನ್ ಆಗೋಯ್ತು. ಮುಖದ ಮೇಲೆ ಇರೋ ಬ್ಲಡ್ ಎಲ್ಲ ಒರ್ಸ್ಕೊಂಡ್ ನಿಂತಿರ್ತಾಳೆ. ಆ ಟೈಮಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಮಾಫಿಯಾ ಬಂದು ಸಿಟಿಸನ್ ನ ಸಾಯಿಸಿದ್ದಾರೆ ಅಂತ. ಯಾರಂತ ನೋಡಿದ್ರೆ ಆ ಲಾಸ್ಟ್ ಅಲ್ಲಿ ಇಬ್ರು ಓಟ್ ಹಾಕ್ದೆ ಇರ್ತಾರಲ್ವಾ, ಒಂದು ಹುಡುಗಿ, ಅದ್ರಲ್ಲಿ ಹುಡುಗಿನೇ ಸಾಯಿಸಿರೋದು. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ, ಯಾರಪ್ಪ ಮಾಫಿಯಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದುವರೆಗೂ ಟೋಟಲ್ ಆಗಿ 3 ಮಾಫಿಯಾ ಸತ್ತಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಆ ಇನ್ನೋಸೆಂಟ್ ಬಾಯ್ ಜೊತೆ ಇರ್ತಾನಲ್ವಾ, ಅವನು ಒಂದು ಮಾಫಿಯಾ, ಅವನು ಸತ್ತಿರ್ತಾನೆ. ಆದ್ರೆ ಮರ್ಮವಾಗಿರೋದೇನಂದ್ರೆ ಇವನ್ನ ಯಾರು ಸಾಯಿಸಿದ್ರು ಅಂತ ಗೊತ್ತಿಲ್ಲ. ಸಿಟಿಸನ್ ಸಾಯಿಸ್ಬೇಕಂದ್ರೆ ನೈಟ್ ಎಲ್ಲ ಸಿಟಿಸನ್ಸ್ ಮಲಗಿರ್ತಾರೆ, ಅವ್ರು ಎದ್ದೇಳೋದಕ್ಕೂ ಮುಂಚೆನೆ ಅವ್ನು ಸತ್ತಿರ್ತಾನೆ. ಇನ್ನೊಂದು ಆ ಟೈಮಿಂಗ್ ಮುಗಿಯೋದ್ರೊಳಗಡೆ ವೋಟಿಂಗ್ ನ ಮಾಡ್ಬೇಕು ಅಂತ ಹೇಳಿರ್ತಾರಲ್ಲ, ಆಗ ಇವಳು ವೋಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವಳುಗಳೇ ಕಡ್ಡಿನ ಚುಚ್ಕೊಂಡ್ ಸತ್ತಿರ್ತಾಳಲ್ಲ ಆ ಹುಡುಗಿ. ಇನ್ನೊಂದ್ ಬಂದ್ಬಿಟ್ಟು ಆ ಕ್ಯಾಮ್ರಾಮನ್. ಟೋಟಲ್ 3 ಮಾಫಿಯಾ ಸತ್ತಿದ್ದಾರೆ. ಆದ್ರೆ ಇನ್ನು ಎಷ್ಟು ಮಾಫಿಯಾಸ್ ಈ ಗ್ಯಾಂಗ್ ಅಲ್ಲಿ ಇದಾರೆ ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿ ನೈಟ್ ಒಂದು ಮಾಫಿಯಾ ಬಂದು ಸಿಟಿಸನ್ ನ ಸಾಯಿಸಿದ್ದಾರೆ ಅಂತ ಹೇಳಿರ್ತಾರಲ್ವಾ, ಆ ಹುಡುಗಿ ಬಾಯ್ ಫ್ರೆಂಡ್ ಅಂತೂ ಈಗ ಅವಳಿ ತರ ಸತ್ ಬಿದ್ದಿರೋದನ್ನ ನೋಡಿ ತುಂಬಾನೇ ಅಳಕ್ಕೆ ಶುರು ಮಾಡ್ಬಿಡ್ತಾನೆ. ಇದನ್ನ ನೋಡಿ ನಮ್ ಹೀರೋಯಿನ್ಗೆಲ್ಲ ತುಂಬಾನೇ ಬೇಜಾರಾಗುತ್ತೆ. ಹಿಂಗಪ್ಪ ಇವನ್ನ ಸಮಾಧಾನ ಮಾಡೋದು ಅಂತ ನಿಂತಿರ್ಬೇಕಾದ್ರೇನೆ ಅಲ್ಲಿ ಇನ್ನೊಬ್ರು ಬಂದು ಹೇಳ್ತಾರೆ, ಈ ಬುಲ್ಲಿ ಗ್ಯಾಂಗ್ ಲೀಡರ್ ಎಲ್ಲಾರನ್ನು ಕರೀತಾ ಇದಾರೆ ಅಂತ. ಎಲ್ಲರೂ ಒಂದ್ ಜಾಗದಲ್ಲಿ ಮೀಟಿಂಗ್ ಹಾಕಿರ್ತಾರೆ. ಯೂಶುವಲ್ ಆಗಿ ಓವರ್ ಆಗಿ ಸೀನ್ ಆಗ್ತಾನೆ, ಎಲ್ಲಾರು ಅಂದ್ರೆ ಹೊಡಿತಾ ಇರ್ತಾನೆ, ಬೆದರಿಸ್ತಾ ಇರ್ತಾನೆ. ಈಗ ಇವ್ನ್ ಹೇಳಿದ್ದೆ ಕರೆಕ್ಟ್ ಆಗೋಯ್ತಲ್ವಾ, ಏನಂದ್ರೆ ಇವ್ನ್ ಕ್ಯಾಮ್ರಾಮನ್ ನನ್ನೇ ಮಾಫಿ ಅಂತ ಹೇಳಿರ್ತಾನಲ್ವಾ, ಅದನ್ನ ಯಾರು ನಂಬಿರೋದಿಲ್ಲ. ಆದ್ರೆ ಈಗ ಅವ್ನು ಹೇಳಿರೋದೇ ನಿಜ ಆಗಿರೋದ್ರಿಂದ ಇನ್ನು ಓವರ್ ಆಗಿ ಸೀನ್ ಆಗ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ನಾನ್ ನಿಮ್ಗೆಲ್ಲ ಒಳ್ಳೇದ್ ಮಾಡಿದೀನಿ, ಹೇಳ್ಬೇಕಂದ್ರೆ ನೀವ್ ನನಗ್ ವಿಶ್ವಾಸವಾಗಿರ್ಬೇಕು, ಇನ್ಮೇಲೆ ನಾನ್ ಹೇಳೋ ತರ ಕೇಳಿ ಅಂತ ಹೇಳ್ಬಿಟ್ಟು ಅಲ್ಲಿರೋರ್ಗೆಲ್ಲ ಬ್ರೈನ್ ವಾಶ್ ಮಾಡ್ತಾನೆ. ಅಂದ್ರೆ ಇನ್ಮೇಲೆ ಇವ್ನ್ ಮತ್ತೆ ಕೇಳ್ಬೇಕನ್ನೋ ತರ ಮಾಡ್ತಾನೆ. ಇವನ್ ಈ ತರ ಹೇಳ್ತಾ ಇರೋದನ್ನ ನೋಡ್ಬಿಟ್ಟು ಅವ್ರ ಫ್ರೆಂಡ್ಸ್ ಇನ್ನಿಬ್ರು ಇರ್ತಾರಲ್ಲ, ಅದ್ರಲ್ಲಿ ಅವ್ರಂತೂ ಇನ್ನು ಇವ್ನ ಹಚ್ಚಿ ಬಿಡೋ ತರ ಮಾತಾಡ್ತಾ ಇರ್ತಾರೆ. ಹೌದೌದು, ನಾವಿನ್ಮೇಲೆ ಇವ್ನ್ ಮತ್ತೆ ಕೇಳುದು, ಇವ್ನ್ ಹೇಳಿದ್ರೇನೆ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರ. ಅದಕ್ಕೆ ಲೀಡರು ಹೇಳ್ತಾನೆ, ನನಗ್ ಗೊತ್ತಿರಂಗೆ ನಮ್ ಗ್ಯಾಂಗ್ ಅಲ್ಲಿ ಪೊಲೀಸ್ ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ, ಅವ್ರ ಕೆಲ್ಸನ ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ. ಆದ್ರೆ ಎಲ್ಲರೂ ನನ್ನ ನಂಬಿ ಆ ಮಾಫಿಯಾ ಯಾರು ಅಂತ ನಾನ್ ಕಂಡಿಡಿತೀನಿ, ಅವ್ರನ್ನೆಲ್ಲ ನಾವ್ ಸಾಯಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಲೆಕ್ಚರ್ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಇವತ್ 12 ಗಂಟೆ ಒಳಗಡೆ ನಾವ್ ಇನ್ನೊಂದ್ ಮಾಫಿಯಾನ ಕಂಡಿಡಿಬೇಕಲ್ಲ. ನನ್ಗೆ ಆಲ್ರೆಡಿ ಒಬ್ಬರ ಮೇಲೆ ಡೌಟ್ ಇದೆ. ಯಾಕಂದ್ರೆ ಒಂದು ಮಾಫಿಯಾ ಇನ್ನೊಂದ್ ಮಾಫಿಯಾನ ಸಿಕ್ಕಾಕ್ಸಲ್ಲ.
ಇದರಿಂದಾನೇ ನಿಮಗೆ ಗೊತ್ತಾಗಿರತ್ತೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಇಬ್ರು ಮಾಫಿಯಾ ಅಲ್ಲ ಅಂತ. ನನಗ್ ಗೊತ್ತಿರೋ ಪ್ರಕಾರ ಹೀರೋನೇ ಮಾಫಿಯಾ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಶಾಕ್ ಆಗುತ್ತೆ. ಕೆಲವರು ಈ ಬುಲಿ ಗ್ಯಾಂಗ್ ಲೀಡರ್ ಹೇಳೋದೆಲ್ಲ ಕರೆಕ್ಟ್ ಅಂತ ನಂಬಿದ್ರೆ, ಇನ್ ಕೆಲವರು ಅವನಲ್ಲ ಅವ್ನ್ ಮಾಫಿಯಾ ಅಂತ ನೀನ್ ಹೆಂಗ್ ಹೇಳ್ತೀಯಾ, ನಿನ್ ಹತ್ರ ಆಧಾರ ಏನಾದ್ರು ಇದೆಯಾ ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಆಧಾರನ ನನ್ನ ಹತ್ರ ಇದೆ. ಏನಂದ್ರೆ ಇದಕ್ ಮುಂಚೆ ಕ್ಯಾಮ್ರಾಮ್ಯಾನು ನಾನೇ ಮಾಫಿಯಾ ಅಂತ ಹೇಳಿದಾಗ ಹೀರೋ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಸೇರಿನೇ ನನ್ಗೆ ವೋಟ್ ಮಾಡಿದ್ದು. ಆ ಗ್ಯಾಂಗ್ ಅಲ್ಲಿ ಇದ್ದವನೇ ಒಬ್ಬ ಈಗ ಸತ್ತಿದಾಳಲ್ಲ ಅವಳ ಬಾಯ್ ಫ್ರೆಂಡ್, ಅವ್ನ್ ಕೂಡ ನನ್ ವಿರುದ್ಧವಾಗಿ ವೋಟ್ ಮಾಡ್ದ. ಒಂದು ಮಾಫಿಯಾ ಇನ್ನೊಂದ್ ಮಾಫಿಯಾನ ಸಾಯಿಸಲ್ಲ ಅಂದ್ಮೇಲೆ ನನ್ನ ಸಿಕ್ಕಾಕ್ಸ್ಬೇಕು ಅಂತ ಇವರೆಲ್ಲ ಟ್ರೈ ಮಾಡಿ ನನ್ಗೆ ವೋಟ್ ಹಾಕಿದ್ದು. ಸೊ ನನಗೆ ಅವನ್ ಮೇಲೆ ಡೌಟ್ ಇದೆ ಅಂತ ಎಲ್ಲರ ಹತ್ರ ಹೇಳ್ತಾ ಇರ್ತಾನೆ. ಇದನ್ನ ಆ ಹುಡುಗಿ ಬಾಯ್ ಫ್ರೆಂಡ್ ಹೊರಗಡೆ ಕುತ್ಕೊಂಡು ಕೇಳಿಸ್ಕೊಳ್ತಾನೆ ಇರ್ತಾನೆ. ತುಂಬಾನೇ ಬೇಜಾರಾಗತ್ತೆ ಅವನಿಗೆ. ಆಗ ಒಳಗಡೆ ಇರೋರು ಡೌಟ್ ಕೇಳ್ತಾರೆ, ಹೌದು ಈ ಗ್ಯಾಂಗ್ ಅಲ್ಲಿ ಪೊಲೀಸು ಮತ್ತೆ ಡಾಕ್ಟರ್ ಇದಾರೆ ಅಂತ ತಾನೇ ಹೇಳಿದ್ದು, ಪೊಲೀಸ್ ಏನೋ ಒಂದ್ಸತಿ ಅವ್ರ ಪವರ್ ನ ಯೂಸ್ ಮಾಡಿದ್ದಾರೆ, ಯಾರು ಏನು ಅನ್ನೋದನ್ನ ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಡಾಕ್ಟರ್ಸ್ ಇದಾರಾ ಇದ್ರೆ ಅವ್ರ ಯಾಕೆ ಇನ್ನಿದ್ವರ್ಗು ಅವ್ರ ಪವರ್ ನ ಯೂಸ್ ಮಾಡಿಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ ಏನು ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಅವರೆಲ್ಲ ಫಸ್ಟ್ ಆಫ್ ಆಲ್ ಇದಾರಾ ಇಲ್ವಾ, ಇಲ್ಲ ಜಸ್ಟ್ ಫೇಕ್ ಆಗಿ ಐಡೆಂಟಿಟಿನ ಕೊಟ್ಟಿದಾರ ಅಂತ ಗೊತ್ತಿಲ್ಲ, ಇಲ್ಲ ಇನ್ ಕೇಸ್ ಅವ್ರ ಇದ್ರೆ ಕೂಡ ಅವ್ರ ಐಡೆಂಟಿಟಿನ ಹೇಳಿದ್ರೆ ಈ ಮಾಫಿಯಲ್ಲಿ ಸಾಯಿಸ್ಬಿಡ್ತಾರ ಅಂತ ಭಯ ಪಟ್ಕೊಂಡು ಸೈಲೆಂಟ್ ಆಗಿರ್ಬೋದು ಅಂತ ಎಲ್ಲರೂ ಸೇರಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಕೂಡ ಒಂದು ಮಾಫಿಯಾ ಅಂತ ಬೇರೆ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಎಲ್ಲರೂ ಟೆನ್ಷನ್ ಆಗ್ತಾರೆ. ಅದರಲ್ಲೂ ನಮ್ ಹೀರೋಯಿನ್ ತುಂಬಾನೇ ಟೆನ್ಷನ್ ಆಗ್ಬಿಡ್ತಾಳೆ. ಹೋಗ್ಬಿಟ್ಟು ಹೇಳ್ತಾಳೆ, ಅವನೇ ಮಾಫಿಯಾ ಅಂತ ನೀನ್ ಹೆಂಗ್ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀಯ, ನಿನ್ ಹತ್ರ ಏನಾದ್ರು ಪ್ರೂಫ್ ಇದೆಯಾ ಅಂದಾಗ ಇವ್ನು ಹೇಳ್ತಾನೆ, ಪ್ರೂಫಾ ನನ್ನ ಹತ್ರ ಇದೆ, ಇವಾಗ ಕೂಡ ನೋಡು ಅವನೇ ಮಾಫಿಯಾ ಅಂತ ನಾನು ಹೇಳ್ತಾ ಇದ್ರೆ ಅವ್ನಿಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದೆಯಲ್ಲ, ನನ್ಗೆ ಯಾಕೋ ನಿನ್ ಮೇಲೇನು ಡೌಟ್ ಬರ್ತಾ ಇದೆ, ನೀನು ಮಾಫಿಯಾ ಆಗಿರ್ತೀಯ ಅಂತ ಹೇಳ್ಬಿಟ್ಟು ಹೇಳ್ಬೇಕಂದ್ರೆ ನೀವೆಲ್ಲ ಒಂದೇ ಗ್ಯಾಂಗ್ ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಪ್ರೂಫ್ ನನ್ನ ಹತ್ರ ಇದೆ, ಕೆಳಗಡೆ CCTV ರೂಮ್ ಇದೆ, ನಾನು ಇದಕ್ಕೂ ಮುಂಚೆ ಅದನ್ನ ನೋಡ್ಕೊಂಡ್ ಬಂದೆ, ಅದ್ರಲ್ಲಿ ಹೋಗಿ ನೋಡಿದ್ರೆ ಯಾರ್ ಮಾಫಿಯಾ ಯಾರನ್ನ ಸಾಯಿಸಿದ್ರು ಅಂತ ಗೊತ್ತಾಗ್ಬಿಡುತ್ತೆ, ಬನ್ನಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾಳೆ. ಅಲ್ಲೋಗಿ ನೋಡಿದ್ರೆ ಸಿಸ್ಟಮ್ ಅಲ್ಲಿ ಯಾವ್ದೇ ಒಂದು ಫುಟೇಜ್ ಇಲ್ಲ, ಎಲ್ಲಾನು ಎರೇಸ್ ಆಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ಓಜಂಗೆ ಚೆಕ್ ಮಾಡಿ ನೋಡೋದು. ಆಗ ಅವ್ನು ಹೇಳ್ತಾನೆ, ಹೌದು ಇಲ್ಲಿ ಸುತ್ತ CCTV ಕ್ಯಾಮೆರಾ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ, ಹೇಳ್ಬೇಕಂದ್ರೆ ಈ ತರ ಒಂದು ಕಂಪ್ಯೂಟರ್ ಸಿಸ್ಟಮ್ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ, ನಿನಗ್ ಮಾತ್ರ ಹೆಂಗ್ ಗೊತ್ತಾಯ್ತು, ಹಂಗಾದ್ರೆ ನೀನೇ ಮಾಫಿಯಾ ತಾನೆ ಅಂತ ಹೇಳ್ಬಿಟ್ಟು ಇವಳ ಮೇಲೆ ಡೌಟ್ ಬರೋ ತರ ಮಾತಾಡ್ತಾ ಇರ್ತಾನೆ. ಇದನ್ನ ನೋಡಿ ಅಲ್ಲಿ ಇರೋರೆಲ್ಲ ಡೌಟ್ ಪಡ್ತಾರೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇದೇ ತರ ಕಂಟಿನ್ಯೂಸ್ ಆಗಿ ಸೀರೀಸ್ ನ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.